ಚಿನ್ನಯ್ಯ ಹೇಳಿಕೆ ಬದಲಾಯಿಸಿರುವ ಹಿನ್ನೆಲೆ ಚಿನ್ನಯ್ಯ ತಿಮರೋಡಿ ವಿಡಿಯೋಗಳು ಒಂದೊಂದೇ ರಿಲೀಸ್ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ ನಿಂದ ವಿಡಿಯೋ ಬಿಡುಗಡೆ, ಕೋರ್ಟ್ಗೆ ಇವತ್ತು ಚಿನ್ನಯ್ಯ ಹಾಜರು ಹಿನ್ನೆಲೆ ಈಗ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ತಿಮರೋಡಿ ಜೊತೆಗಿನ ಚಿನ್ನಯ್ಯ ವಿಡಿಯೋಗಳು ತಾವೆಲ್ಲರೂ ಕೂಡ ಗಮನಿಸಿದಿರಿ, ಒಂದೊಂದೇ ರಿಲೀಸ್ ಆಗ್ತಾ ಇರೋದು. ಕೋರ್ಟ್ನಲ್ಲಿ ಈ ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಮೊದಲೇ ಇವರು ವಿಡಿಯೋನ ಮಾಡಿಟ್ಕೊಂಡಿದ್ರೆಲ್ಲ, ಸೊ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಇವತ್ತು ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾರೆ. ಸೊ ಇವತ್ತು ಈ ಚಿನ್ನಯ್ಯ ಏನ್ ಹೇಳಿಕೆ ದಾಖಲು ಮಾಡ್ತಾನೆ, ಆತ ಏನ್ ಹೇಳ್ತಾನೆ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ. ಆತನ ಸ್ಟೇಟ್ಮೆಂಟ್ ಮೇಲೆ ಈ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿದೆ. ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಆತನ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ತಾರೆ. ಈ ಷಡ್ಯಂತ್ರದ ಬಗ್ಗೆ ಆತ ಎಳೆ ಎಳೆಯಾಗಿ ಜಡ್ಜ್ ಮುಂದೆ ಹೇಳಿಬಿಟ್ರೆ ಬುರುಡೆ ಗ್ಯಾಂಗ್ ವಿಲವಿಲ. ಆ ಕಡೆ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಈ ಮಾಸ್ಕ್ಮ್ಯಾನ್ ಚಿನ್ನಯ್ಯನ ಹೆಂಡತಿ ಕೂಡ ಹಲವು ಸ್ಫೋಟಕ ವಿಚಾರಗಳನ್ನ ನೇರವಾಗಿ ಮಾತಾಡಿದ್ದಾರೆ. ಸೊ ಅವರ ಹೇಳಿಕೆಗಳು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ಕೇಸ್ಗೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಚಿನ್ನಯ್ಯನ ಹೆಂಡತಿಯ ಸಂದರ್ಶನದಿಂದ. ಚಿನ್ನಯ್ಯ ಹೇಳಿಕೆ ಬದಲಾಯಿಸಿರುವ ಹಿನ್ನೆಲೆ ಚಿನ್ನಯ್ಯ ತಿಮರೋಡಿ ವಿಡಿಯೋಗಳು ಒಂದೊಂದೇ ರಿಲೀಸ್ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ ನಿಂದ ವಿಡಿಯೋ ಬಿಡುಗಡೆ, ಕೋರ್ಟ್ಗೆ ಇವತ್ತು ಚಿನ್ನಯ್ಯ ಹಾಜರು ಹಿನ್ನೆಲೆ ಈಗ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ತಿಮರೋಡಿ ಜೊತೆಗಿನ ಚಿನ್ನಯ್ಯ ವಿಡಿಯೋಗಳು ತಾವೆಲ್ಲರೂ ಕೂಡ ಗಮನಿಸಿದಿರಿ, ಒಂದೊಂದೇ ರಿಲೀಸ್ ಆಗ್ತಾ ಇರೋದು. ಕೋರ್ಟ್ನಲ್ಲಿ ಈ ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಮೊದಲೇ ಇವರು ವಿಡಿಯೋನ ಮಾಡಿಟ್ಕೊಂಡಿದ್ರೆಲ್ಲ, ಸೊ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಇವತ್ತು ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾರೆ. ಸೊ ಇವತ್ತು ಈ ಚಿನ್ನಯ್ಯ ಏನ್ ಹೇಳಿಕೆ ದಾಖಲು ಮಾಡ್ತಾನೆ, ಆತ ಏನ್ ಹೇಳ್ತಾನೆ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ. ಆತನ ಸ್ಟೇಟ್ಮೆಂಟ್ ಮೇಲೆ ಈ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿದೆ. ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಆತನ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ತಾರೆ. ಈ ಷಡ್ಯಂತ್ರದ ಬಗ್ಗೆ ಆತ ಎಳೆ ಎಳೆಯಾಗಿ ಜಡ್ಜ್ ಮುಂದೆ ಹೇಳಿಬಿಟ್ರೆ ಬುರುಡೆ ಗ್ಯಾಂಗ್ ವಿಲವಿಲ. ಆ ಕಡೆ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಈ ಮಾಸ್ಕ್ಮ್ಯಾನ್ ಚಿನ್ನಯ್ಯನ ಹೆಂಡತಿ ಕೂಡ ಹಲವು ಸ್ಫೋಟಕ ವಿಚಾರಗಳನ್ನ ನೇರವಾಗಿ ಮಾತಾಡಿದ್ದಾರೆ. ಸೊ ಅವರ ಹೇಳಿಕೆಗಳು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ಕೇಸ್ಗೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಚಿನ್ನಯ್ಯನ ಹೆಂಡತಿಯ ಸಂದರ್ಶನದಿಂದ. ಚಿನ್ನಯ್ಯ ಹೇಳಿಕೆ ಬದಲಾಯಿಸಿರುವ ಹಿನ್ನೆಲೆ ಚಿನ್ನಯ್ಯ ತಿಮರೋಡಿ ವಿಡಿಯೋಗಳು ಒಂದೊಂದೇ ರಿಲೀಸ್ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ ನಿಂದ ವಿಡಿಯೋ ಬಿಡುಗಡೆ, ಕೋರ್ಟ್ಗೆ ಇವತ್ತು ಚಿನ್ನಯ್ಯ ಹಾಜರು ಹಿನ್ನೆಲೆ ಈಗ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ತಿಮರೋಡಿ ಜೊತೆಗಿನ ಚಿನ್ನಯ್ಯ ವಿಡಿಯೋಗಳು ತಾವೆಲ್ಲರೂ ಕೂಡ ಗಮನಿಸಿದಿರಿ, ಒಂದೊಂದೇ ರಿಲೀಸ್ ಆಗ್ತಾ ಇರೋದು. ಕೋರ್ಟ್ನಲ್ಲಿ ಈ ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಮೊದಲೇ ಇವರು ವಿಡಿಯೋನ ಮಾಡಿಟ್ಕೊಂಡಿದ್ರೆಲ್ಲ, ಸೊ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಇವತ್ತು ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾರೆ. ಸೊ ಇವತ್ತು ಈ ಚಿನ್ನಯ್ಯ ಏನ್ ಹೇಳಿಕೆ ದಾಖಲು ಮಾಡ್ತಾನೆ, ಆತ ಏನ್ ಹೇಳ್ತಾನೆ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ. ಆತನ ಸ್ಟೇಟ್ಮೆಂಟ್ ಮೇಲೆ ಈ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿದೆ. ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಆತನ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ತಾರೆ.
ಈ ಷಡ್ಯಂತ್ರದ ಬಗ್ಗೆ ಆತ ಎಳೆ ಎಳೆಯಾಗಿ ಜಡ್ಜ್ ಮುಂದೆ ಹೇಳಿಬಿಟ್ರೆ ಬುರುಡೆ ಗ್ಯಾಂಗ್ ವಿಲ. ಆ ಕಡೆ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೆಂಡತಿ ಕೂಡ ಹಲವು ಸ್ಫೋಟಕ ವಿಚಾರಗಳನ್ನ ನೇರವಾಗಿ ಮಾತಾಡಿದ್ದಾರೆ. ಸೊ ಅವರ ಹೇಳಿಕೆಗಳು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ಕೇಸ್ಗೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಚಿನ್ನಯ್ಯನ ಹೆಂಡತಿಯ ಸಂದರ್ಶನದಿಂದ. ಚಿನ್ನಯ್ಯ ಹೇಳಿಕೆ ಬದಲಾಯಿಸಿರುವ ಹಿನ್ನೆಲೆ ಚಿನ್ನಯ್ಯ ತಿಮರೋಡಿ ವಿಡಿಯೋಗಳು ಒಂದೊಂದೇ ರಿಲೀಸ್ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ ನಿಂದ ವಿಡಿಯೋ ಬಿಡುಗಡೆ, ಕೋರ್ಟ್ಗೆ ಇವತ್ತು ಚಿನ್ನಯ್ಯ ಹಾಜರು ಹಿನ್ನೆಲೆ ಈಗ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ತಿಮರೋಡಿ ಜೊತೆಗಿನ ಚಿನ್ನಯ್ಯ ವಿಡಿಯೋಗಳು ತಾವೆಲ್ಲರೂ ಕೂಡ ಗಮನಿಸಿದಿರಿ, ಒಂದೊಂದೇ ರಿಲೀಸ್ ಆಗ್ತಾ ಇರೋದು. ಕೋರ್ಟ್ನಲ್ಲಿ ಈ ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಮೊದಲೇ ಇವರು ವಿಡಿಯೋನ ಮಾಡಿಟ್ಕೊಂಡಿದ್ರೆಲ್ಲ. ಸೊ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಇವತ್ತು ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾರೆ. ಸೊ ಇವತ್ತು ಈ ಚಿನ್ನಯ್ಯ ಏನ್ ಹೇಳಿಕೆ ದಾಖಲು ಮಾಡ್ತಾನೆ, ಆತ ಏನ್ ಹೇಳ್ತಾನೆ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ. ಆತನ ಸ್ಟೇಟ್ಮೆಂಟ್ ಮೇಲೆ ಈ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿದೆ. ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಆತನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ತಾರೆ. ಈ ಷಡ್ಯಂತ್ರದ ಬಗ್ಗೆ ಆತ ಎಳೆ ಎಳೆಯಾಗಿ ಜಡ್ಜ್ ಮುಂದೆ ಹೇಳಿಬಿಟ್ರೆ ಬುರುಡೆ ಗ್ಯಾಂಗ್ ವಿಲ. ಆ ಕಡೆ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೆಂಡತಿ ಕೂಡ ಹಲವು ಸ್ಫೋಟಕ ವಿಚಾರಗಳನ್ನ ನೇರವಾಗಿ ಮಾತಾಡಿದ್ದಾರೆ. ಸೊ ಅವರ ಹೇಳಿಕೆಗಳು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ಕೇಸ್ಗೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಚಿನ್ನಯ್ಯನ ಹೆಂಡತಿಯ ಸಂದರ್ಶನದಿಂದ. ಚಿನ್ನಯ್ಯ ಹೇಳಿಕೆ ಬದಲಾಯಿಸಿರುವ ಹಿನ್ನೆಲೆ ಚಿನ್ನಯ್ಯ ತಿಮರೋಡಿ ವಿಡಿಯೋಗಳು ಒಂದೊಂದೇ ರಿಲೀಸ್ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ ನಿಂದ ವಿಡಿಯೋ ಬಿಡುಗಡೆ, ಕೋರ್ಟ್ಗೆ ಇವತ್ತು ಚಿನ್ನಯ್ಯ ಹಾಜರು ಹಿನ್ನೆಲೆ ಈಗ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಮೊದಲೇ ಇವರು ವಿಡಿಯೋನ ಮಾಡಿಟ್ಕೊಂಡಿದ್ರೆಲ್ಲ. ಸೊ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಚಿನ್ನಯ್ಯ ಹೇಳಿಕೆ ಬದಲಾಯಿಸಿರುವ ಹಿನ್ನೆಲೆ ಚಿನ್ನಯ್ಯ ತಿಮರೋಡಿ ವಿಡಿಯೋಗಳು ಒಂದೊಂದೇ ರಿಲೀಸ್ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ ನಿಂದ ವಿಡಿಯೋ ಬಿಡುಗಡೆ, ಕೋರ್ಟ್ಗೆ ಇವತ್ತು ಚಿನ್ನಯ್ಯ ಹಾಜರು ಹಿನ್ನೆಲೆ ಈಗ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ತಿಮರೋಡಿ ಜೊತೆಗಿನ ಚಿನ್ನಯ್ಯ ವಿಡಿಯೋಗಳು ತಾವೆಲ್ಲರೂ ಕೂಡ ಗಮನಿಸಿದಿರಿ, ಒಂದೊಂದೇ ರಿಲೀಸ್ ಆಗ್ತಾ ಇರೋದು. ಕೋರ್ಟ್ನಲ್ಲಿ ಈ ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಮೊದಲೇ ಇವರು ವಿಡಿಯೋನ ಮಾಡಿಟ್ಕೊಂಡಿದ್ರೆಲ್ಲ. ಸೊ ಆ ವಿಡಿಯೋಗಳ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಇವತ್ತು ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲಿಕ್ಕಿದ್ದಾರೆ. ಸೊ ಇವತ್ತು ಈ ಚಿನ್ನಯ್ಯ ಏನ್ ಹೇಳಿಕೆ ದಾಖಲು ಮಾಡ್ತಾನೆ, ಆತ ಏನ್ ಹೇಳ್ತಾನೆ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ. ಆತನ ಸ್ಟೇಟ್ಮೆಂಟ್ ಮೇಲೆ ಈ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿದೆ. ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಆತನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ತಾರೆ. ಈ ಷಡ್ಯಂತ್ರದ ಬಗ್ಗೆ ಆತ ಎಳೆ ಎಳೆಯಾಗಿ ಜಡ್ಜ್ ಮುಂದೆ ಹೇಳಿಬಿಟ್ರೆ ಬುರುಡೆ ಗ್ಯಾಂಗ್ ವಿಲ. ಆ ಕಡೆ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೆಂಡತಿ ಕೂಡ ಹಲವು ಸ್ಫೋಟಕ ವಿಚಾರಗಳನ್ನ ನೇರವಾಗಿ ಮಾತಾಡಿದ್ದಾರೆ. ಸೊ ಅವರ ಹೇಳಿಕೆಗಳು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ಕೇಸ್ಗೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಚಿನ್ನಯ್ಯನ ಹೆಂಡತಿಯ ಸಂದರ್ಶನದಿಂದ.